ದೇವಿ ಹೇಳ್ಕೊಳ್ಳೋದು ಎಲ್ಲವ ಸವದತ್ತಿ ಎಲ್ಲವಂತ ಎಲ್ಲವನ್ನ ಜಾತ್ರೆಗೆ ಹಾಕಿ ಬರ್ತಿದ್ರು ಅವರು. ಆಗ ಹೆಂಗಿತ್ತು ಅಂದ್ರೆ ಬಂಡಿ ಹುಡ್ಕೊಂಡು ಬರ್ತಿದ್ರು. 8-10 ದಿನಗಳ ಕಾಲ ಊರು ಬಿಟ್ರಂದ್ರೆ ಬಂಡಿಯಾಗೆಲ್ಲ ಏನಾದ್ರು ಇದನ್ನ ಕಟ್ಕೊಂಡ ಬಂಗಡ ಕೊಚ್ಚಿಗೆ ಗತಿ ಎಲ್ಲ ಪ್ಯಾಕ್ ಮಾಡಿ ಬಂಡಿ ಹುಡಿಕೊಂಡ ಆ ಬಂಡಿಯಾಗ 8 ದಿನ ಹೋಗಿ 8 ದಿನ ಬರುತಕ ಎತ್ತುಗಳಿಗೂ ಹಾಕ್ಬೇಕು, ಅವ್ರಿಗೆ ಹಾಕ್ಬೇಕೆಲ್ಲ ಮುಸುರಿ ಮುರುಳಿ ಅನ್ನದಾನದ ಏನೈತಿ ಎಲ್ಲ ಗಾಡಿ ಒಳಗೆ ಇಟ್ಕೊಂಡು ಗಾಡಿ ಪಳಿ ಕಟ್ಕೊಂಡು ಬರ್ತಿದ್ರು. ಅವಾಗ ಸರಿ ಪಚ್ಚಗೆ ಹಿಂದೂ ಯಾರು ಇಲ್ಲ, ಮುಂದೂ ಯಾರು ಇಲ್ಲ. ಯಾವತ್ತು ಆ ಬಸಪ್ಪನ ದೋಸ್ತಿ ಒಳಗ ಒಂದಿಷ್ಟು ಸಿದ್ಧಪತ್ರಿ ಸೇದುದು, ಅವ್ರ ಕಟ್ಟಿ ಮೇಲೆ ಕುಂಡ್ರದು, ಅವ್ರ ಕರೆದ್ರಂದ್ರ ಅವ್ರ ಜೊತೆ ಹೋಗಿ ತಾನು ಊಟ ಮಾಡಿ ಬಂದು ಇದವ್ರ ದಿನ ಪ್ರತಿ ನಡೆದಿರ್ತಕ್ಕಂಥ ದಿನಚರಿ. ಅವಾಗ ಈ ಶೆಟ್ರ ಬಸಪ್ಪ ಚಂದ ಶರೀಫ, ನಾವು ನಮ್ಮ ಮನೆದೇವರಿಗೆ ಗುಡ್ಡದ ಎಲ್ಲವೂ ಹೊಂಟಿವಿ, ಹೋಗಿ ಹೊರಮನೆ ಬರ್ಬೇಕಾದ್ರೆ 8-15 ದಿವಸ ಆಗ್ತದ. ಮತ್ತೆ ನಿನಗೆ ಅಲ್ಲಿ ತಕ್ಕ ಊಟ ಉಪಚಾರ ಯಾರು ಮಾಡೋದು? ಇಲ್ಲೇ ಕೂತ್ ಏನ್ ಮಾಡಾವ್ದಿ? ನಡಿ ನಮ್ ಗಾಡಿಯಾಗ ಹೋಗಿ ನೋಡ್ತದೆ. ಶರೀಫ್ ಅಂದ, ಅಲ್ಲೋ ಇಲ್ಲೇ ಕೂತ್ ಏನ್ ಮಾಡಾವ? ಊಟ ಉಪಚಾರ ಯಾರು ಮಾಡಾವತಿ? ನನಗ್ ಬೇಕಾಗಿದ್ದು ಊಟ ಅರ್ಥ ಆಗಿರ್ಲೈತಿ, ಮತ್ತ ಆ ಊಟ ಅಲ್ಲಿ ಸಿಗ್ಬೇಕಿಲ್ಲ ಅಂತ ನಾವು ಅದನ್ನು ಅಂತ ಗಾಡಿಯಾಗ ಹಾಕಿ ನೋಡೋಣ. ನಾವು ಹೊಸ ಬಚ್ಚ ಏನ್ ಮಾಡು ಇರ್ಲಿ. ಹಿಂದಿನ ಕಾಲದಾಗ ಹಿಂಗೆಲ್ಲ ಇದ್ದು ಮತ್ತು ಪರಿಸ್ಥಿತಿಗಳು ನೂರಾರು ಗಾಡಿಗಳು ಕೊಳ್ಳ ಕಟ್ಟಿರ್ರಿ. ಬೆಳಗು ಮುಂಜಾನೆ ಊರಾಗ ಗ್ರಾಮ ದೇವರು ಹನುಮಂತ ದೇವ್ರ ಪೂಜೆ ಆದ ಕೂಡಲೇ ಉದೋ 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 ಚಾಲು ಮಾಡ್ಕೊಂಡಿರಿ ಹೊಂಟು ಊರು ಬಿಟ್ರಿ. ಊರು ಬಿಟ್ಟು ಗಾಡಿಯಾಗ ಅವ್ರವ್ರ ಹೆಂಡ್ರು ಮಕ್ಕಳು ಸೊಸ್ತ್ಯಾರು ಎಲ್ಲ ಅವ್ರ ಗಾಡಿ ಎಲ್ಲ ಪ್ಯಾಕ್ ಆಗಿತ್ತು. ಬಸಪ್ಪನ ಗಾಡಿಯಾಗ ತನ್ನ ಮಕ್ಕಳು, ನಾನು ಹೇಳ್ತಿ ಇವು ಮುದ್ಕಿ ಲಾಸ್ಟ್ ವಯಸ್ಸಿಗೆ ನಡೆ ತಿಳ್ಕೊಂಡು ಎಲ್ಲಾ ಗಾಡಿಯಾಗಿ ಎಲ್ಲಾರು ಗಾಡಿಯಾಗ ಕೂತ್ ಮಾಡಿದ್ರು. ಹೋಗೋ ಹೊತ್ನ್ಯಾಗ ಖರೆ ಏನ್ ಮಾಡ್ತಿರ್ ಬರ್ತತಿ, ಊರು ಸನೇ ಬರ್ತಂದ್ರೆ ಏನ್ ಮಾಡೋರು ಎಲ್ಲಾರು ಉದೋ 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 ಚಾಲು ಮಾಡೋದು. ಹೇಳ್ರು ನಾವೆಲ್ಲರೂ ಬಂದಿಲಿಗತ್ತೇನ ಹೇಳಿ ಸರಿ ಕೊಂಡ ಆ ಕಡೆ ಅವ್ರು ಹೇಳಾಕತ್ತಿದ್ವಿ. ಊರು ಬರಂಟ ಉದೋ 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 ಚಾಲು ಮಾಡೋರು. ಊರು ಹೋದ್ರ ಮತ್ತ ಕಬ್ಬು ಬಹಳ ಚಲೋ ಇತ್ತು ನಮ್ದು. ನಮ್ ಬ್ಯಾಡಗಿ ಮೆಣಸಿನಕಾಯಿ ಕಡೆ ಹಾವೇರಿ ಕಡೆ ಬಹಳ, ಹಾವೇರಿ ಕಡೆ ಯಾಲಕ್ಕಿ ಬೆಳಿತಾವ್ರಿ. ಯಾಲಕ್ಕಿ ಎಷ್ಟಾತು, ತೆಂಗಿನ ಗಿಡ ಎಷ್ಟಾತು, ಅಡಿಕೆ ಎಷ್ಟಾತು. ಮತ್ತ ತಮ್ಮ ಪ್ರಪಂಚದ ಯಾಕೆ ಮಾತಾಡ್ತಾರ? ಮತ್ತ ಮುಂದಿನವ್ರು ಬರ್ತಾರ, ಬಿಡಿದ ಉದೋ 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 ಉದೋ. ಶರೀಫ್ ಬಂದ ನಗಲಾಕತ್ತಿದವ ನೋಡ್ರಿ. ಅವ್ರಿಗೆ ಹುಚ್ಚದ ತ್ರೇಣಿ ಶಾಲೆ ಹಾಕಿರ ನೋಡ್ರಿ. ಶರೀಫ್ ನಗಲಾಕತ್ತಿದ. ಬಸಪ್ಪ ಸದ ಯಾಕೋ ನಾವು ನಮ್ಮ ಧರ್ಮದಾಗ ಉದೋ ಉದೋ ಅನ್ನೋದು ನೋಡಿ ನಗಲಾಕತ್ತಿದ್ವ ಶರೀಫ್ ಬಸ ಅಂತ ತಿಳ್ಕೊಂಡು ಬಸಪ್ಪ ಕೇಳಿದವಾಗ, ಇರ್ಲು ಹೋ ಬಸಪ್ಪ, ಆ ಧರ್ಮ ಈ ಧರ್ಮ ಏನು ಸಂಬಂಧ ಇಲ್ಲ, ನೀವು ಅನ್ನೋದು ನೋಡಿ ನನ್ನ ನಗಿ ಬರಾಕತ್ತಿದ. ಯಾಕೆ ಹೆಂಗ ಅನ್ನೋದು ಅದೇ ಹೇಳಲ್ಲ ಅಂತಂದ್ರ ಅನ್ನೋದು ಹೆಂಗ ಅಲ್ಲ. ಊರು ಬಂದಲ್ಲಿ ಉದೋದು ಐತ್ರಿ, ಊರು ಹಾಕಿದ್ರೆ ನಿಮ್ದು ಉದೋದು ಮಾಡ್ಕೊಳಕ್ರಿ, ಅದಕ್ಕೆ ನಗಿ ಬರಾಕತ್ತೈತಿ ಅಂತ ನಾವು ಶರೀಫ್ ಬಸ. ಊರು ಬಂದಾಗ ಉದೋದು ಐತ್ರಿ, ಊರು ದಾಟಿರಿ ಬತ್ತ, ಮತ್ತೆ ನಿಮ್ದು ಉದೋದು ಚಾಲು ಮಾಡಿರ್ತೀರಿಪ್ಪ, ಅದಕ್ಕೆ ನಗಿ ಬತ್ತು ಅಂತಂದ. ಅವಾಗ ಶರೀಫ್ ಬಸ ಕೇಳ್ತಾನ, ನಿಮ್ ಮನೆದೇವ್ರಿಗೆ ಏನ್ ಸೋರಿಸ್ರಿ ಹೊಂಟದಿ ನೀ ಅಂತ. ನಾವು ಅದೇನ ಬುದ್ಧಿ ಇಟ್ಟಾದ ಗಣಿತಿಲ್ಲ. ನಮ್ಮ ಅಪ್ಪ ಹೊಕ್ಕಿದ, ಅವ್ರ ಅಪ್ಪನ್ ನೋಡಿ, ಅವ್ ನಮ್ಮ ಮುತ್ಯ ಹೊಕ್ಕಿದ, ಅವ್ರ ಅಪ್ಪನ್ ನೋಡಿ, ಅವ್ ಮುತ್ಯ ಹೊಕ್ಕಿದ, ಅವ್ರ ಅಪ್ಪನ್ ನೋಡಿ. ಹಿಂಗೆ ಎಷ್ಟೋ ತನಿತಲ ನಂತರ ಹೊಂಟದ. ನಾವು ತಿಳ್ಕೊಂಡ ಬಿಡಾನ್ ಕುಡಿಯಲ್ಲ. ನಾವು ಹೋಗಿದ್ದಿಪ್ಪ ಈ ಹುಣಿಗೆ ಹೋಗಿ ಎಲ್ಲರೂ ನೈವೇದ್ಯ ಮಾಡಿ ಹುಟ್ಟಿಗೆ ಒಟ್ಟು ಬಂಡಾರ ಹಾಯಿಸಿ ಕಾಯಿ ಬಂಡಾರ ಕೊಟ್ಟ ಮತ್ತೆ ಹೊರಮಳ್ಳಿ ನಾವು ಬರ್ತೀವಿ ಅಂದ್ರೆ ಎಲ್ಲವೂ ಎಲ್ಲೇನ ನಿನಗ ಭೇಟಿಯಾಗಿ ಮಾತಾಡಿಸ್ಯಾಳ ಅಂತಂದ ಶರೀಫ್ ಕೇಳ್ತಾನ. ಅಲ್ಲ ಎಷ್ಟು ದಿವಸ ಹೊಕ್ಕಿರ್ಲಿ ಮಂದಿಯವ್ರಿಗೆ ಅಂದಿ ನಾ ಹೇಳಿ ಮತ್ತೆ ಎಲ್ಲೋ ಭೇಟಿಗಳನ್ನ ಮಾತಾಡ್ತಾರಂದ್ರ ಹಂಗ್ಯಾಂಗ ಶರೀಫ್ ಹಾಕಿ ನಮ್ಮ ಮನೆಯಾಗಿ ಹೆಸರಿಟ್ಟು ಎಲ್ಲ ಹೆಸರಿಟ್ಟು ಎಲ್ಲವನ ಇಲ್ಲ, ಎಲ್ಲವೂ ಸಿಗ್ತಾನ, ಎಲ್ಲವೂ ಸಿಗ್ತಾನ, ಖರೆ ನೀವು ಸಿಗುವಂಗ ಮಾಡಿಲ್ಲ ಅಂತ ಹೇಳ್ತಾನ ಶರೀಫ್. ಏನಂದ ಎಲ್ಲವೂ ಭೇಟಿ ಆಗ್ತಾನ, ಭೇಟಿಯಾಗಿ ನೀವು ಮಾಡಿಲ್ಲ ಹೆಂಗಂದವ ಶರೀಫ್ಗ. ಅವಾಗ ಶರೀಫ್ ತನ್ನ ನಡಿ ವರ್ಷ ಎಲ್ಲವೂ ಭೇಟಿ ಮಾಡಿಸ್ಕೊಂಡು ಬರ್ತಾನೆ ನೋಡ್ರಿ. ಎಷ್ಟು ತಾಕತ್ತಿರ್ಬೇಕು ಶರಣರಲ್ಲಿ ಸಂತರಲ್ಲಿ. ದೇವನೊಬ್ಬ ನಾಮ ಹರುವಂದಾಗ ಶರೀಫ ಬಂದ ಜೋಗಳ ಬಾಯಿಗೆ ಕೊಳ್ಳ ಹರಿದು ಜಳಕ ಮಾಡಿದ್ರು. ಇದ್ದಂತ ಪ್ರಸಾದ ಮಾಡಿಕೊಂಡ ಮತ್ತ ಗಾಡಿಗೆ
ಗೋಣಿಗೆ ತೊಳ್ಕೊಂಡ ಗಾಡಿಗೆ ಕೊಳ್ಳ ಕಟ್ಟಿ ಎಲ್ಲವನ್ನ ಗುಡ್ಡಕ್ಕ ಉದೋ ಅನ್ಕೊಂಡ್ ತಿಳ್ಕೊಂಡು ಗುಡ್ಡಿ ಇರ್ತಾರೆ ಹಿಡ್ಗುಡ್ದು ಎಲ್ಲವ ನಿಮ್ಮ ಹಾಲು ಕುದೋ ಜೋಗುಳಬಾಯಿ ಸತ್ಯವ ನಿಮ್ಮ ಹಾಲು ಕುದೋ ಪರಶುರಾಮ ನಿಮ್ಮ ಹಾಲು ಕುದೋ ಚಾಲು ಆಯ್ತು ಹೋಗಿ ಗುಡ್ಡದಾಗ ಹೋಗಿ ಕೊಂಡ ಹತ್ರ ನೀರು ತಂದ ಮೀಸಲ ನೀರು ತಂದ ಅಡಿಗೆ ಆಮ್ಲಿ ಮಾಡಿ ಹೆಣ್ಣು ಗಂಡು ಎಲ್ಲ ಹೊಸ ಮಟ್ಟಿಗಳನ್ನ ಮೈಲಿಗೆ ಕಳೆದ ಮಡಿ ಉಟ್ಟ ಎಲ್ಲವನ್ನೂ ಭಾಳ ತಗೊಂಡು ಹೋಗ್ಬೇಕಾದ್ರೆ ಶರೀಫ್ ಹೇಳ್ತಾನ ನನ್ನ ಹತ್ರ ನೀನ್ ಹೆಂಗ ಬ್ಯಾಳಿ ಬೆಲ್ಲ ತಂದ ಅಕ್ಕಿ ಹಾಕಿ ದೇವರಿಗೆ ನೈವೇದ್ಯ ಹೇಳ್ತಾರೆ ಕೊಡಟ್ಟ ಸಾಮರ್ಥ್ಯ ಎಲ್ಲವೂ ನನಗಿನ್ನ ಕೊಟ್ಟಿಲ್ಲ ನನ್ನ ಹತ್ತಕ್ಕೊಂದು ಆಟನೇ ಐತಿ ಈ ಆಟನೇ ತುಗ ಇದ್ರಾಗ ಒಂದು ಡಜನ್ ಬಾಳೆಹಣ್ಣು ಬಂದ್ರ ಎಲ್ಲವೂ ಓದ್ಕೊಡು ಕರೆ ಕೊಡೋದು ಹೆಂಗಂದವ ಈ ಬಾಳೆಹಣ್ಣ ನಿಮ್ಮ ನೈವೇದ್ಯ ಕೊಟ್ಟಾಗ ಎಲ್ಲವೂ ಸಮರ್ಪಣೆ ಮಾಡ್ಬೇಡ ನಾನು ಹೇಳ್ತನೋ ನೀ ಬಾಳೆಹಣ್ಣು ಹಿಡ್ಕೊಂಡ ದೇವಿ ದ್ವಾರ ಬಾಗಿಲು ಮುಂದಿಂದ್ರು 11 ಮುಲಿಕಾಗಿ ಒಬ್ಬಕ್ಕೆ ಬಂದ ತಾನಿನ ನೈವೇದ್ಯ ಅಂತ ಕೈಯಾಗಿಸ್ಕೊಂಡು ಹೋಗ್ತಾಳ ಆಕಿ ಈ ಸುವಂದ್ರ ಮಾತ್ರ ಕೊಳೆ ಇಲ್ಲಂದ್ರ ಮರಳಿ ತಗೊಂಡು ಬಾ ಅಂತ ಶರೀಫ ಬಸಪ್ಪಚ್ಚ ಹೇಳಿ ಕಳಿಸ್ಯಾರ ಬಸಪ್ಪಚ್ಚ ಅವಾಗ ಬಸಪ್ಪಚ್ಚ ಬಾದ ರಾತ್ರಿ ಬೆಳಗನ ಎಂತ ದಿವ್ಸ ಕಣ್ಣಾಗ ನಿದ್ದಿಲ್ಲ ಜೋಗುಳ ಬಾಯಾಗ ಜಳಕ್ ಮಾಡಿ ಗಾಡಿ ಕೊಳ್ಳ ಹರಿದ ಅಡಿಗೆ ಮಾಡಿ ಚೆಂತ್ಯಾಕ ಬೆಳತಾಕ ಇದನ್ನೆಲ್ಲ ತಯಾರು ಮಾಡ್ಕೊಂಡು ಬಂದ ಇವ್ ನಾವು ಶರೀಫ್ ಮೊಳೆ ಕರ್ಕೊಂಡ್ ಬಂದಿಪ್ಪ ಸುಮ್ಮನೆ ಏನು ತಿಂದು ಇರ್ತಿದ್ದು ಶಿಶುವಿನ ನಾಳನಾಗ ನಾ ಯಾಕೆ ಇವನು ತನ್ನಿ ಅಂತ ತಿಳ್ಕೊಂಡು ಬಸಪ್ಪಚ್ಚಗ ಒಳಗ ಮನಸ್ಸಿನಾಗ ಕಾಡಾಕೆ ಇನ್ನು ನಿರ್ವಹ ಇಲ್ಲ ತಂದೊಂದ್ ಕಡೆ ಬಾಣ ಶರೀಫ್ ಕೊಟ್ಟಿದ್ದೊಂದು ಬಾಳೆಹಣ್ಣದ ಬಾಣ ಎಲ್ಲಾರು ತಗೊಂಡು ಹೋದ್ರು ಅವಾಗ ಜೋಡಿ ಊರಣ ಅವ್ರು 100 ಮಂದಿದ್ರು ಅವ್ರು ಹೇಳ್ತಾರ ಏ ಬಸಪ್ಪ ಎಷ್ಟೊತ್ತ ಕಣಿದ್ರ ಏನ ಹುಚ್ಚು ಶರೀಫ್ ಮಾತು ಕೇಳಾಗ್ತಿದೀನಿ ಬಾ ಅಂದ್ರ ಅವ್ರು ಇಲ್ಲ ನಿಮಗ್ ಹುಚ್ಚಾಗಿರ್ಬೋದು ಹುಟ್ಟ ನಾನು ಅವನು ಕೂಡಿಕೊಂಡ ಜಿಗಿರಿ ದೋಸ್ತರು ಸಣ್ಣಾಗಿರ್ತಾ ಇದ್ರು ಅಟ್ಟೆ ಅವನ ಮೇಲೆ ಅಭಿಮಾನದ ಅವನ ಮೇಲೆ ಅಟ್ಟ ಸ್ವಾಭಿಮಾನದ ಅವನ ಮೇಲೆ ಅಟ್ಟೆ ಪ್ರೀತಿ ಗೌರವದ ನೋಡ್ಬೇಕು ಈ ವರ್ಷ ಏನಾಗ್ತದ ಅಂತ ತಿಳ್ಕೊಂಡ ಬಸಪ್ಪ ಹಿಡ್ಕೊಂಡ ಬಾಳೆಹಣ್ಣಿನ ತಾಟ ಶರೀಫ್ ಹಿಡಿದಂಗ ನಿತ್ತ ಒಳಗಿಂದ 11 ಮುದಿಗಾಗಿ ಒಬ್ಬಕ್ಕೆ ಬಂದ ತಾನಿನ ನೈವೇದ್ಯ ಎಲ್ಲೈತೆ ತಿಳ್ಕೊಂಡು ತಗೊಂಡು ಹೋಗ್ತಾಳ ಪುಣ್ಯಾತ್ಮ ಎಂತ ಭಕ್ತಿ ಬಂತು ಒಳಗೆ ಹೋದಕ್ಕೆ ಹೊರಗೆ ಬರ್ಲಿಲ್ಲ ಅಂತ ಹೇಗೆ ತಿಳಿಬೇಡ್ರಿ ಬಾಳೆಹಣ್ಣು ಓದು 1 ಡಜನ್ ಹಣಿಗೆ ಒಳಗಿಂದ 2 ಹಣ್ಣು ತೆಗೆದುಕೊಂಡ ಇದು ತುಗ ನೀವೆಲ್ಲರೂ ಸ್ವೀಕಾರ ಮಾಡಕ್ಕೆ ವೈದ್ಯ ಯಾರು ಕೊಟ್ಟರ ಅವ್ರಿಗೆ ಹೇಳ್ತಾಳೆ ಬಸಪ್ಪಂದ ಇದೇನೋ ಭಗವಂತ ಶರೀಫ ಕಣ್ಣರಿಯದಿದ್ದು ಕರಳು ಅರಿತಂದಾಗ ದಾರಿ ಒಳಗೆ ನೀ ಏನ್ ಹೇಳಿದ್ದೆ ಅದರಂತೆ ಆಯ್ತಲೋ ನಮ್ಮ ತಲಿತಲಾಂತರಿಂದ ನಮ್ಮದ ಪಿಡಿಯಿಂದ ಎಷ್ಟೋ ದಿನ ನಾವು ಗುಡ್ಡಕ್ಕೆ ಬಂದ್ರೆ ನಮಗೆ ಭೇಟಿ ಆಗಿದ್ದಿಲ್ಲ ಎಲ್ಲವಾ ಇವತ್ತು ನಿನ್ನಿಂದ ನಮಗೆ ದರ್ಶನ ಆದಲು ಭಗವಂತ ಅಂತ ತಿಳ್ಕೊಂಡ ಅವನ ಸ್ತುತಿ ಮಾಡ್ತಾನ ಅವನು ಹೊಗಳುತ್ತಾನ ಕರೆ ಪಾಠ್ಯ ಹಸ್ತಿದ್ರಿ ಎಲ್ಲರೂ ಬಾನ ಕೊಟ್ಟು ಹೊಡಮಳಿ ಹೋಗಿ ಅವ್ರು ಸೋಡಿ ಮಂದಿ ಊರಾಣ ಅವ್ರು ಕಡಬ ಹೋಳಿಗೆ ಹುಗ್ಗಿ ತಿನ್ನಾಕತ್ತಾರ ಹೆಂಗೋ ಶರೀಫ್ ಒಂದು ಡಜನ್ ಬೈದಿದ ಎಲ್ಲೋ ಹೋಗಿ ಯಾರು ತಗೊಂಡು ಒಂದು 10 ಬಾಳೆಹಣ್ಣು ನಮಗೆ ಕೊಟ್ಟಾಳ ಇವೆಲ್ಲ ಅವ್ಗೆ ಯಾಕೆ ಕೊಡ್ಬೇಕು ಎರಡ ಓದು ಶರೀಫ್ ಕೊಡ್ಬೇಕಂತ ತಿಳ್ಕೊಂಡು ನೀವೇನ್ ಮಾಡಿದ ಅಲ್ಲೇ ಕೂತು ಬಾಳೆಹಣ್ಣು ಸುರು ತಿನ್ನಾಕತ್ತಿದ್ರಿ ನಿಮ್ ಮುಂದೆ ಹೇಳ್ತೀವಿ ಬಾಳೆಹಣ್ಣು ಸುಲಿದ ಬಾಯಾಗ ಹಾಕಬೇಕಂತಾನ ಒಂದು ಬಂಗಾರದ ನಾಣ್ಯ